ಹಲೋ, ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ನಾನು ಸ್ಟೂಡೆಂಟ್ ಏನು ಸ್ಟಿಚ್ ಮಾಡಿದ್ರು ಅದನ್ನು ಹಾಕಿದ್ದೆ. ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇದು ಏನಪ್ಪ ಅಂತಂದರೆ ಸಿಂಪಲ್ಲಾಗಿ ಅವರೇನು ಡಿಸೈನ್ ಹೇಳಿರಲಿಲ್ಲ, ನಾನೇ ಓನಾಗಿ ಡಿಸೈನನ್ನು ಇಟ್ಟಿದ್ದೀನಿ. ಬಾರ್ಡರ್ ತುಂಬ ದೊಡ್ಡದು ಬಂದಿತ್ತು ಒಂದು ಸ್ವಲ್ಪ, ಅದನ್ನು ನಾನು ಕಟ್ ಮಾಡಿಕೊಂಡು ತೋಳಿಗೆ ಇಷ್ಟು ಕೊಟ್ಟು, ಇಷ್ಟಿತ್ತು ಬಾರ್ಡರು, ತೋಳಿಗೆ ಒಂದು ಸ್ವಲ್ಪ ಕೊಟ್ಬಿಟ್ಟು ಮತ್ತು ಇಲ್ಲಿ ಒಂದು ಸ್ವಲ್ಪ ಡಿಸೈನನ್ನು ಮಾಡಿದ್ದೀನಿ. ಸ್ಯಾರಿ ಬಂದು ಈ ಕಲರ್ ಇತ್ತು, ಅದನ್ನು ತೆಗೆದು ಪೋಟ್ಲಿ ಬಟನನ್ನು ಇಟ್ಟು ಸಿಂಪಲ್ಲಾಗಿ ಒಂದು ಪೇಪರ್ ಕ್ಯಾನ್ವಾಸನ್ನು ಯೂಸ್ ಮಾಡಿ ಒಂದು ಸಿಂಪಲ್ ಡಿಸೈನ್ ಮಾಡಿದ್ದೀನಿ. ಬ್ಯಾಕಲ್ಲಿ ರೌಂಡ್ ಕೊಟ್ಟು ಏನಿಲ್ಲ, ರೌಂಡ್ ಮಾಡ್ಕೊಳ್ಳಿ, ಆಮೇಲೆ ಈ ಡಿಸೈನನ್ನು ಪ್ಯಾಚ್ ಮಾಡಿದ್ರೆ ಆಯಿತು. ಇಷ್ಟ ಆದಮೇಲೆ ಇದಕ್ಕೆ ಕಪ್ಸ್ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಕಪ್ಸ್ ಹಾಕಿ ನಾರ್ಮಲ್ ಬ್ಲೌಸ್ಗೆ ಕಪ್ಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ನಾರ್ಮಲ್ ಬ್ಲೌಸ್ಗೆ ಕಪ್ಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಇನ್ನು ಹೆಮ್ಮಿಂಗ್ ಹುಕ್ ಆಗಿದೆ ರೆಡಿ, ಆದರೆ ಹೆಮ್ಮಿಂಗ್ ಇನ್ನು ಮಾಡಿಲ್ಲ. ಇದು ಬಂದು 38 ಇದೆ ಸುತ್ತಳತೆದು. ಈಗ ಇನ್ನೊಂದು ಬ್ಲೌಸು, ಸೇಮ್ ಬ್ಲೌಸು, ಇದಕ್ಕೆ ಹುಕ್ಸ್ ಹಾಕಿದೆ. ಇದನ್ನು ಕೂಡ ನಾನೇ ಸ್ಟಿಚ್ ಮಾಡಿದ್ದು. ಇದಕ್ಕೂ ಕೂಡ ಕಪ್ಸನ್ನು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇದು ಕೂಡ ಇದಕ್ಕೆ ಪಫ್ ಸ್ಲೀವ್ಸ್ ಹೇಳಿದರು, ಒಂದಕ್ಕೆ ಯಾವುದಾದ್ರು ಹೇಳಿದರು, ನಾನು ಇದಕ್ಕೆ ಇಟ್ಟಿದ್ದೀನಿ. ಇದಕ್ಕೂ ಕೂಡ ಕಪ್ಸನ್ನು ಹಾಕಿ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಇಲ್ಲಿ ತೋರಿಸ್ಬೋದು, ಇದಕ್ಕೆ ಏನು ಬೇಡ ಅಂತ ಹೇಳಿದರು ಅವರು, ಕಪ್ಸ್ ಹಾಕೋದೇನು ಬೇಡ ಅಂತ ಹೇಳಿದರು. ಕಪ್ಸ್ ಹಾಕಿದ್ರೆ ಬೇರೆ ಲುಕ್ ಬರುತ್ತೆ, ಸೇಮ್ ಅಳತೆ ಸೇಮ್ ಬ್ಲೌಸು, ಆದರೆ ನೋಡ್ತಾ ಇರ್ಬೋದು ಕಪ್ಸ್ ಹಾಕೋದ್ರಿಂದ ಬೇರೆ ಲುಕ್ ಕಾಣಿಸ್ತಾ ಇರುತ್ತೆ ಬ್ಲೌಸು. ಕಪ್ಸ್ ಹಾಕಲಿಲ್ಲ ಅಂದರೆ ಬೇರೆ ಥರ ಕಾಣಿಸುತ್ತೆ. ಇದು ಟೋಟಲ್ಲಾಗಿ ಅವ್ರದ್ದು 5 ಇತ್ತು, 3 ಆಯಿತು. ಈಗ ಇನ್ನೊಂದು ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು, ಕಪ್ಸ್ ಕೊಡೋದಕ್ಕೆ ಯಾವ ರೀತಿ 3 ಲೇಯರನ್ನು ನಾವಿಲ್ಲಿ 3 ಲೇಯರ್ ತೆಗೆದುಕೊತೀವಿ. ಕಪ್ಸ್ ಹಾಕೋದಕ್ಕೆ 3 ಲೇಯರ್ ಲೈನಿಂಗನ್ನು ತೆಗೆದುಕೊತೀವಿ. ಯಾವ ರೀತಿ ತೊಗೊಳ್ಳೋದು ಮತ್ತು ಯಾವ ರೀತಿ ಸ್ಟಿಚ್ ಮಾಡೋದು, ಇಲ್ಲಿ ನಾನು ಪ್ರಿನ್ಸಸ್ ಕಟ್ ಥರ ಸ್ಟಿಚಿಂಗ್ ಮಾಡಿದ್ದೀನಿ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಇದು ಬಂದು ಅಳತೆ ಬ್ಲೌಸ್, ಅವ್ರದ್ದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಸ್ವಲ್ಪ ಗ್ಯಾಪ್, ತುಂಬ ಅಲ್ಲ, ಒಂಚೂರು ಗ್ಯಾಪ್ ಇದೆ ಅಷ್ಟೇ. ಇದರೊಳಗೂ ಸ್ವಲ್ಪ ಗ್ಯಾಪ್ ಇತ್ತು ಅಷ್ಟೇ, ತುಂಬ ಗ್ಯಾಪ್ ಏನಿರಲಿಲ್ಲ. ಈಗ ಇದರಲ್ಲಿ ಯಾವ ರೀತಿ ಅಳತೆ ತಗೊಂಡು ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಬ್ಲೌಸಿನಲ್ಲಿ ಅಳತೆ ತಗೊಂಡು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಈಗ ನಾನು ಸೇಮ್ ಕಪ್ಸ್ ಹಾಕಿ ಎಲ್ಲಕ್ಕೂ ಅವರು ಅದೊಂದಕ್ಕೆ ಬಿಟ್ಟು ಮಿಕ್ಕಿದ್ದಕ್ಕೆಲ್ಲ ಕಪ್ಸ್ ಹೇಳಿದರು. ಇದಕ್ಕೂ ಕಪ್ಸ್ ಹಾಕ್ತಿದ್ದೀನಿ. ಮತ್ತು ಇದೊಂದು ಡಿಫ್ರೆಂಟ್ ಫ್ರಂಟಲ್ಲಿ ಏನು ಈಗೆಲ್ಲ ಬಂದಿದೆಯಲ್ಲ, ಸ್ಕ್ಯಾಲಪ್ ಬಂದು ಮತ್ತು ಬಾರ್ಡರ್ ಬಂದು ಆ ಡಿಸೈನ್ ಹೇಳಿದ್ದಾರೆ. ಆ ಡಿಸೈನನ್ನು ಫ್ರಂಟಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಅದಕ್ಕೆ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡಿಬಿಟ್ಟು ಫ್ರಂಟಲ್ಲಿ ಮಾಡ್ತೀನಿ. ಬ್ಯಾಕಲ್ಲಿ ನೀವೇ ಇಡಿ ಅಂತ ಹೇಳಿದ್ದಾರೆ, ಯಾವುದಾದ್ರೂ ಮಾಡ್ತೀನಿ. ಫ್ರಂಟಲ್ಲಿ ಅವರು ಪರ್ಟಿಕ್ಯುಲರ್ ಆಗಿ ಆ ಡಿಸೈನ್ ಹೇಳಿದ್ದಾರೆ, ಅದನ್ನು ಮಾಡ್ತೀನಿ. ಈಗೇನು ಟ್ರೆಂಡಿಂಗಲ್ಲಿದೆಯೋ ಅದು. ಈಗ ಇದನ್ನು ಬ್ಲೌಸ್ ಕಟ್ಟಿಂಗ್ ಮಾಡೋಣ. ಇದು ಬಂದು ಲೈನಿಂಗ್, ಅದು ಬಂದು ಮೇನ್ ಬಟ್ಟೆ. ಈಗ ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಉದ್ದ ತೋಳಾಗಿರೋದ್ರಿಂದ ನಾನಿಲ್ಲಿ ಫೋಲ್ಡಿಂಗ್ ಮತ್ತು ಲೈನಿಂಗ್ 1 ಕಾಲು ತರಿಸಿದ್ದೀನಿ. ಆದರೂ ಕೂಡ ನಾನು ಇಲ್ಲೇ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ 2 ಲೇಯರ್ ಬೇಕಾಗುತ್ತೆ ಲೈನಿಂಗ್ ಫ್ರಂಟ್ ಪಾರ್ಟಿಗೆ, ಹಂಗಾಗಿ ನಾನಿಲ್ಲೇ ಮಾಡ್ತೀನಿ. ನೀವೆಲ್ಲ ಕೇಳ್ತಾ ಇದ್ದೀರಾ, ಐರನ್ ಬಾಕ್ಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ನೀವು ಅಕಸ್ಮಾತ್ ಸ್ಟೀಮ್ ಐರನ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾರ್ಮಲ್ ಐರನ್ನು ಕೂಡ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಯಾರೋ ಕೇಳ್ತಾ ಇದ್ರು ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಂತ. ಖಂಡಿತವಾಗ್ಲೂ ಪ್ರತಿಯೊಂದು ಪಾರ್ಟ್ಸು ಕೂಡ ಐರನ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿ, ಐರನ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿ, ಆವಾಗ ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಎಲ್ಲೂ ಸುಕ್ ಅಂತ ಬರಲ್ಲ, ಬ್ಲೌಸಲ್ಲಿ ಸುಕ್ಕು ಬರಲ್ಲ. ನೋಡಿ, ಇಲ್ಲಿ ನಾನು 2 ಲೇಯರ್ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ, ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಒಂದು ಸ್ವಲ್ಪ ಸರಿ ಇರಲ್ಲ, ಅಂದರೆ ಕಟ್ಟಿಂಗ್ ಮಾಡಿಸ್ಕೊಂಬಂದಿರ್ತೀವಲ್ವ, ಹಂಗಾಗಿ ಕರೆಕ್ಟ್ ಇರಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಸ್ವಲ್ಪ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಬ್ಲೌಸ್ ಅಕಸ್ಮಾತ್ ನೀವು ಬ್ಲೌಸ್ ಇಟ್ಕೊಂಡು ಕಟ್ ಮಾಡ್ಕೊಂಡ್ರು ಓಕೆ, ಅಥವಾ ಅಳತೆ ಟೇಪಲ್ಲಿ ಅಳತೆ ತೊಗೊಂಡ್ರು ಓಕೆ, ತೊಂದರೆ ಇಲ್ಲ. ಎರಡೂ ನೀಟಾಗಿ ಬರುತ್ತೆ. ನಾನಿಲ್ಲಿ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು 1/2 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ. ನಮ್ಮದು ಇದು ಸ್ಟಿಚಿಂಗಿಗೆ ಹೋಗುತ್ತೆ. ಅಲ್ಲಿಂದ ರೆಡಿ ಏನು ಸ್ಲೀವ್ ಇರುತ್ತೆ ಅದನ್ನು ಇಟ್ಬಿಟ್ಟು
ನೀವು ಹಿಂಗೆ ಮಾಡೋದ್ರಿಂದ ತೋಳಿನ ಏನು ಸ್ಲೀವ್ ರೌಂಡಿಂಗ್ ಇದೆ ಅದು ಕೂಡ ಸಿಗುತ್ತೆ, ಮತ್ತು ಆರ್ಮೋಲ್ ಏನಿರುತ್ತೆ ನಮಗೆ ಕರೆಕ್ಟಾಗಿ ಡೌನಿಂಗ್ ಎಷ್ಟು ತೊಗೊಬೇಕು. ಕೆಲವೊಂದು ಸಲ ಕೆಲವ್ರಿಗೆ ಗೊತ್ತಾಗಲ್ಲ ಪ್ರತಿಯೊಂದು ತೋಳಿಗೂ ಎಷ್ಟೆಷ್ಟು ಡೌನಿಂಗನ್ನು ಇಟ್ಕೊಬೇಕು ಅಂತ. ಅವ್ರಿಗೆ ಕರೆಕ್ಟಾಗುತ್ತೆ ಅಂತ ಅವ್ರು ಕೊಟ್ಟಿದ್ರೆ ಅಳತೆ ಬ್ಲೌಸು ಅದನ್ನೇ ಇಟ್ಟು ನೀವು ಕಟ್ ಮಾಡೋದ್ರಿಂದ ನಾವು ಡೌನಿಂಗ್ ಮತ್ತು ಎಕ್ಸ್ಟ್ರಾ ತೊಗೊಬೇಕು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರಲ್ಲ. ಏನು ಇರುತ್ತೆ ನೋಡಿ, ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ಬೇಕಲ್ವಾ, ಅದಕ್ಕೆ ಲೈನಿಂಗು ಮತ್ತು ಮೇನ್ ಬಟ್ಟೆ ಅಟ್ಯಾಚ್ ಮಾಡಿದಾಗ ಅದಕ್ಕೋಸ್ಕರ ಬಿಟ್ಟಿದ್ದೀನಿ. ಮತ್ತು ಏನು ಅವ್ರದ್ದು ಸ್ಟಿಚಿಂಗ್ ರೆಡಿ ಇರುತ್ತೆ ಅದರದ್ದೇ ಲೈನನ್ನು ಹೇಳ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಕರೆಕ್ಟಾಗಿ ಇರಬೇಕು. ಇಲ್ಲಿ ಏನು ಕಂಕ್ಳದು ಆರ್ಮೋಲ್ ಸ್ಟಿಚಿಂಗ್ ಇದೆ ಅಲ್ಗೊಂದು ಮಾರ್ಕನ್ನು ಹಾಕ್ಕೊಂಡು ಅಲ್ಲಿಂದ 1/2 ಇಂಚ್ ಮೇಲ್ಗಡೆಗೆ ಹಾಕ್ಕೊಬೇಕಾಗುತ್ತೆ. ಇಲ್ಲಿಗೆ ಹಾಕ್ಕೊಂಡ್ರೆ ಇನ್ನೂ ಡೌನ್ ಬರೋ ಚಾನ್ಸಸ್ ಇರುತ್ತೆ. ಮೇಲೂ ಕಟ್ ಮಾಡಿಕೊಂಡ್ರೆ ನಮ್ದು ಏನು ಕರೆಕ್ಟಾಗಿ ಸ್ಟಿಚಿಂಗ್ ಇದೆ ಅಲ್ಲಿಗೆ ಬಂದು ನಮ್ಮದು ಸ್ಟಿಚಿಂಗ್ ನಿಲ್ಲುತ್ತೆ. ಇಲ್ಲೂ ಅಷ್ಟೇ ಏನು ರೆಡಿ ಇದೆಯೋ ಅಲ್ಗೊಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ 1/2 ಇಂಚ್ ಮೇಲ್ಗಡೆಗೆ ಹಾಕ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಬರುತ್ತೆ ತೋಳಿನ ಉದ್ದ. ನೋಡಿ ಇಲ್ಲಿ ಕೂಡ ನಾವು 1/2 ಇಂಚ್ ಏನು ಮಾಡಿಕೊಂಡೆ ಅಲ್ಲಿ ಕರೆಕ್ಟಾಗಿ ಗೆರೆ ಹೇಳ್ಕೊಡಿ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು 3/4 ಇದೆ ಇದು ಸ್ಲೀವ್ ಆರ್ಮೋಲ್ ರೌಂಡಿಂಗ್. ಈಗ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ಈ ಥರ ಒಂದು ಶೇಪ್ ಕೊಟ್ಕೊಂಡ್ಬಿಡೋಣ. ಇಲ್ಲಿ ನಮ್ಮದು ಒಂದು ಸ್ವಲ್ಪ ಬಟ್ಟೆ ಕೊಟ್ಕೊಬೇಕು, ಅಷ್ಟು ಬಿಟ್ಟರೆ ಮಿಕ್ಕಿದ್ದೇನು ನಮಗೆ ಪ್ರಾಬ್ಲಮ್ ಇಲ್ಲ. ಬೇಕು ಅಂದರೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಇದನ್ನು ಎಳೆದುಬಿಟ್ಟು ಈ ಥರ ಮಾಡಿಬಿಟ್ಟು ನಾವು ಇನ್ನೊಂದು ಒಂದು ಲೇಯರಿಗೆ ಮಾತ್ರನೇ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಇಲ್ಲಿ ನಾವು ಶೇಪ್ ತೆಗಿಯೋ ಅವಶ್ಯಕತೆ ಕೂಡ ಇರಲ್ಲ. ನೋಡಿ ಹಿಂಗೆ ಅಂದ್ಬಿಟ್ಟು ನೀವೇನು ಮಾಡಿ, ಈ ಏನು 2 ಓಪನ್ ಇರುತ್ತೆ ಆ ಪೀಸ್ಗೆ ನೀವು ಒಂದು 1/2 ಇಂಚು 3/4 ಇಂಚು 1 ಇಂಚು ಇಲ್ಲಿ ಪುಲ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು. ಇದಕ್ಕೆ ಬಟ್ಟೆಯನ್ನು ಕೊಟ್ಕೊಳೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ನಾವೇನು ಶೇಪ್ ತೆಗಿತೀವಿ ಆ ಶೇಪ್ ನೀಟಾಗೆ ಬಂದ್ಬಿಟ್ಟಿರುತ್ತೆ. ಆ ಥರ ಬೇಕಾದರೂ ಕೂಡ ನೀವು ಮಾಡ್ಕೊಬೋದು. ಇದು ನಮ್ಮದು ತೋಳು ಕಟ್ಟಿಂಗ್ ಆಯಿತು. ಈಗ ಬಾಡಿ ಪಾರ್ಟ್ ಕಟ್ಟಿಂಗನ್ನು ಮಾಡೋಣ. ಬಾಡಿ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಬ್ಯಾಕಲ್ಲಿ 1 ಲೇಯರ್ ಬೇಕಾಗುತ್ತೆ. 1 ಲೇಯರನ್ನು ತೊಗೊಂಬಿಡಿ, ಅಥವಾ ನೀವು ಫ್ರಂಟ್ ಪಾರ್ಟಿಗೆ ಒಂದೇ ಸಲ ಕಟ್ ಮಾಡಿಕೊಂಡ್ರು ಓಕೆ, ಯಾವ ರೀತಿ ಮಾಡಿಕೊಂಡ್ರು ಓಕೆ, ಸೇಮೇ ಬರುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಇಲ್ಲಿ ನಾನು ಬ್ಯಾಕ್ ಪಾರ್ಟಿಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಫಸ್ಟ್ ಐರನ್ ಮಾಡ್ಕೊಳ್ಳಿ. ಬಟ್ಟೆಯನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಬ್ಲೌಸ್ ಉದ್ದ ಏನಿರುತ್ತೆ ಇಲ್ಲೂ ಕೂಡ ನಾನು ಬ್ಲೌಸಲ್ಲೇ ನೀವು ಬೇಕು ಅಂದರೂ ಅಳತೆ ತೊಗೊಬೋದು. ಟೇಪನ್ನು ಎಷ್ಟು ಯೂಸ್ ಮಾಡಬೇಕೋ ಅಷ್ಟು ಮಾಡ್ಕೊಬೇಕಾದ್ರೆ ನೀವು ಅದನ್ನು ಕೂಡ ನಾವು ಫ್ರಂಟ್ ಪಾರ್ಟ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಈಗ ಆಲ್ರೆಡಿ ನಾವು ತೋಳು ತೊಗೊಂಡಿದ್ದೀವಿ, ಆರ್ಮೋಲು ಕೂಡ ಹಂಗೆ ಚೆಕ್ಕನ್ನು ಮಾಡ್ಬೋದು. ನೋಡಿ ಏನು ಕರೆಕ್ಟಾಗಿ ಹಿಂಗೆ ಇಳ್ಕೊಳ್ಳಿ. ಏನು ಎಡ್ಜಿರುತ್ತೆ ನಮ್ಮ ಬಟ್ಟೆ ಎಡ್ಜು ಇಲ್ಲಿ ಏನು ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಇಲ್ಲಿ ನಾನು ಎಡ್ಜ್ ಚೆನ್ನಾಗಿರೋ ಎಡ್ಜನ್ನು ತಗೊಂಡಿದ್ದೀನಿ. ಹಂಗಾಗಿ ಎಲ್ಲಿಂದ ಬರುತ್ತೋ ನೋಡಿಕೊಂಡು ಅಲ್ಲಿಂದ 1 ಇಂಚ್ ಮೇಲ್ಗಡೆ, ಅಂದರೆ ನಮಗೆ ಕೆಳಗಡೆ 1/2 ಇಂಚು ಮೇಲ್ಗಡೆ 1/2 ಇಂಚು ಎರಡಕ್ಕೂ ಸ್ಟಿಚಿಂಗಿಗೆ ಸೇರಿಸಿ ನಾನಿಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ. ಇದನ್ನೊಂದು ಲೈನ್ ಎಳ್ಕೊಳ್ಳೋಣ. ಇಲ್ಲಿ ನೀವು ಎಲ್ಲ ಕೇಳ್ತಾ ಇದ್ರು, ನೀವು ಎಲ್ಲನೂ ತೆಗೆದುಕೊಂಬಿಟ್ರೆ ಅದರ ನೆಕ್ಕನ್ನು ತೆಗೆದುಕೊಳಕ್ಕಾಗಲಿಲ್ಲ ಅಂತ. ನೆಕ್ಕನ್ನು ನಾವು ಚೆಸ್ಟ್ ಎಷ್ಟಿರುತ್ತೋ ಅದ್ರ ಮೇಲೆ ತೊಗೊಬೇಕಾಗುತ್ತೆ. ಇದರಲ್ಲಿ ದಯವಿಟ್ಟು ಗೊತ್ತಾಗಲ್ಲ. ಹಂಗೂ ಗೊತ್ತಾಗಬೇಕು ಅಂದರೆ ಹಿಡ್ಕೊಂಡು, ಬ್ಯಾಕಲ್ಲಿ ಗೊತ್ತಾಗಲ್ಲ. ಫ್ರಂಟಲ್ಲಿ ಆರಾಮಾಗಿ ಹಿಂಗೆ ನೋಡಿಕೊಂಡು ಬೇಕಾದ್ರೆ ನೋಡ್ಕೊಂಬಿಡ್ತೀವಿ, ಬ್ಯಾಕಲ್ಲಿ ಗೊತ್ತಾಗಲ್ಲ. ಹಂಗಾಗಿ ದಯವಿಟ್ಟು ಬ್ಲೌಸಲ್ಲಿ ನೆಕ್ಕನ್ನು ತಗೊಂಡು ನೆಕ್ಕು ಅಳತೆ ತಗೊಂಡು ಮಾಡೋಕ್ಕೋಗ್ಬೇಡಿ. ಚೆಸ್ಟ್ ಎಷ್ಟಿರುತ್ತೋ ಅದ್ರ ಮೇಲೆ ನೆಕ್ಕನ್ನು ತೆಗೆದುಕೊಳ್ಳಿ. ಶೋಲ್ಡರ್ ಏನಿರುತ್ತೋ ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಿಬಿಟ್ರೆ ನಮಗೆ ಶೋಲ್ಡರ್ ಸಿಗುತ್ತೆ. ಆದರೆ ನೆಕ್ ಒಂದು ಸ್ವಲ್ಪ ಇಲ್ಲ ಅಂದರೆ ಇನ್ನೊಂದು ಕೆಲಸ ಮಾಡ್ಬೋದು. ಇಲ್ಲಿ ಏನಿರುತ್ತೆ ಇದು ನೋಡ್ಕೊಳ್ಳಿ. ಇಲ್ಲಿ 2.5 ಐತೆ, ಇಲ್ಲಿ 2.5 ಇರೋದನ್ನ 1/2 ಇಂಚ್ ಕಡಿಮೆ ಮಾಡ್ಕೊಂಡು ಬ್ಯಾಕಲ್ಲಿ ಇಟ್ಕೊಳ್ಳಿ ಅಷ್ಟೇನೇನೆ, ಇನ್ನೇನಿಲ್ಲ. ಇದಕ್ಕೆ ನಾನು ಸಿಂಪಲ್ ಡಿಸೈನ್ ಮಾಡ್ತಾ ಇರೋದ್ರಿಂದ ನೆಕ್ಕಿನ ಅಗಲ 2.5 ಇಂಚ್ ತೊಗೊತೀರಾ. ಯಾಕೆ 2.5 ತೊಗೊತೀರಾ? ಕ್ಯಾನ್ವಾಸಲ್ಲಿ ರೆಡಿ ಟು ಸ್ಟಿಚ್ ಅಂದರೆ ಏನು ಎಡ್ಜಿಗೆ ಕ್ಯಾನ್ವಾಸಿನ ಎಡ್ಜಿಗೆ ಸ್ಟಿಚ್ ಹಾಕ್ಕೊತೀವಿ, ಅಥವಾ 2 ಇಂಚ್ ನಾವೇನಾದರೂ ಕಟ್ ಮಾಡಿಕೊಂಡ್ರೆ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಅಂತ ಅಂದರೆ ಈಗ 2 ಇಂಚ್ ಹಾಕ್ಕೊತೀವಿ. ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಈ ಎಡ್ಜಿಂದ ಇಲ್ಲಿಗೆ ಇಟ್ಕೊಂಡೆ ನಾವು ಥ್ರೆಡ್ ಪೈಪಿಂಗ್ ಹಾಕ್ಕೊತೀವಿ, ಅಲ್ಲಿಗೆ ರೆಡಿ ಬರುತ್ತೆ. ನೋಡಿ ಕರೆಕ್ಟಾಗಿ 2.5ಗೆ ನಮಗೆ ನೆಕ್ ರೆಡಿ ಆಗುತ್ತೆ. ಆದರೆ ಕ್ಯಾನ್ವಾಸನ್ನು 2.5ಗೆ ನೆಕ್ಕಿನ ಅಗಲ ತೊಗೊಂಡಾಗ ನಾವು ಅಲ್ಲಿಗೆ ಎಡ್ಜಿಗೆ ಸ್ಟಿಚ್ ಹಾಕ್ಕೊತೀವಿ, ಅಲ್ಲೂ ಕೂಡ 2.5ಗೆ ಬರುತ್ತೆ, ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಇಲ್ಲಿ ನಾನು 2.5ಗೆ ನೆಕ್ಕಿನ ಅಗಲ ತೊಗೊತಾ ಇದ್ದೀನಿ. ಮತ್ತು ಶೋಲ್ಡರ್ ಏನಿರುತ್ತೆ ರೆಡಿ,
ಅದಕ್ಕೆ ನಾವೇನು ಮಾಡ್ತೀನಿ, ಇಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳೋಣ ಅಷ್ಟೇ ಸಾಕು. ನೋಡಿ 2.5 ಇದೆ, 2.5 ಇದೆ, ನಾನು 3 ಇಂಚನ್ನು ತೊಗೊತೀನಿ. ಚೆಸ್ಟ್ ನೋಡ್ಕೊಬೋದು. ಚೆಸ್ಟ್ ಯಾವ ರೀತಿ ನೋಡ್ಕೊಳ್ಳೋದು ಅಂದರೆ ಇಲ್ಲಿ ಏನಿರುತ್ತೋ ಇದನ್ನು ಇಟ್ಕೊಂಡು ರಿಂಗ್ ಕಡೆದು ಇಟ್ಕೊಂಡು ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು 1/2 ಇಂಚ್ ಅದರಲ್ಲಿ ಕಡಿಮೆ ಮಾಡ್ಕೊಳ್ಳೋಣ. ಏನು ರೆಡಿ ಇಟ್ಕೊತಾ ಇದ್ದೀನಿ ನೋಡಿ, ಇಲ್ಲಿಗೆ ಇದೆ, ಅಲ್ಲಿಂದ 1/2 ಇಂಚ್ ಒಳಗಡೆಗೆ ಇಟ್ಕೊತೀನಿ ನಾನು. ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಕರೆಕ್ಟಾಗಿ ಬರುತ್ತಾ. ನನಗೆ ಸ್ಟಿಚ್ ಮಾಡಿದ್ದೀನಿ ಬ್ಲೌಸು, ಸೇಮ್ ಕಟ್ಟಿಂಗ್ ಮಾಡಿಕೊಂಡೇ ಮಾಡಿದ್ದು, ನೀಟಾಗಿ ಬಂದಿದೆ, ಅದು ಅಳತೆ ಪ್ರಕಾರನೇ ಬಂದಿದೆ ನೋಡಿ. ಇಷ್ಟ ಆಯಿತು. ಈಗ ಇಲ್ಲಿ ಒಂದು ಸ್ವಲ್ಪ ಏನು ಡಾಟ್ ಹಿಡಿತೀವಿ ನಾವು, ಇಷ್ಟು ಡಾಟಿಂದ 1/4 ಇಂಚು ಮೇಲ್ಗಡೆಗೆ ನೀಟಾಗಿ ಹಿಂಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಏನು ಸೈಡ್ ಸ್ಟಿಚ್ ಇರುತ್ತೆ ಅದನ್ನು ಅಲ್ಲಿಂದ 1/2 ಇಂಚ್ ಬಿಟ್ಬಿಡಿ. ಯಾಕಂದರೆ ನಾವು ಒಂದು ಸ್ಟಿಚಿಂಗಿಗೆ ಹೋಗುತ್ತಲ್ವ, 1/2 ಇಂಚ್ ಬಿಟ್ಬಿಟ್ಟು ಸೈಡ್ ಸ್ಟಿಚ್ಚು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಹಿಂಗೆ ನೋಡಿಕೊಂಡು ಕರೆಕ್ಟಾಗಿ ಸ್ಟಿಚ್ಗೆ ಎಲ್ಲಿಗಿದೆಯೋ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಅಲ್ಲಿಂದ 1/2 ಇಂಚ್ ಮೇಲ್ಗಡೆಗೆ ಹಾಕ್ಕೊಂಡ್ರೆ ನಮ್ಮದು ಸೈಡ್ ಸ್ಟಿಚ್ಚು ಕೂಡ ಕರೆಕ್ಟಾಗಿ ಬಂತು ಅಂತ ಅರ್ಥ. ಇಲ್ಲಿ ನಾವು ನೆಕ್ಕು ಮತ್ತು ಶೋಲ್ಡರನ್ನು ತೊಗೊಂಬಿಟ್ಟಿದ್ದೀವಿ ಆಲ್ರೆಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಒಂದು ಲೈನ್ ಎಳ್ಕೊಳ್ಳಿ. ಲೈನ್ ಎಳ್ಕೊಂಡು ಇದನ್ನು ಕೂಡಿಸ್ಕೊಂಡು ಈಗ ನೋಡ್ಕೊಳ್ಳೋಣ ಎಷ್ಟು ಬಂದಿದೆ ಅಂತ. ನಾವೇನು ಟೇಪಲ್ಲಿ ಅಳತೆ ತಗೊಳ್ಲಿಲ್ಲ ನೋಡಿ. 5.25, 1 ಪಾಯಿಂಟ್ ಕಡಿಮೆ, 6ಕ್ಕೆ 1 ಪಾಯಿಂಟ್ ಕಡಿಮೆ ನಮಗೆ ಆರ್ಮೋಲ್ ಸಿಕ್ಕಿದೆ ಶೇಪ್ ತೆಗೆಯೋದಕ್ಕೆ. ಇಲ್ಲಿಂದ 1/4 ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ನೀಟಾಗಿ ಒಂದು ಶೇಪನ್ನು ತಗೊಂಬಿಡಿ. ಇಷ್ಟೇ ಬ್ಯಾಕ್ ಪಾರ್ಟಿಂದು ಮಾರ್ಕಿಂಗು ಇಷ್ಟೇ ಇರುತ್ತೆ, ಇನ್ನೇನು ಚೇಂಜಸ್ ಇರಲ್ಲ. ಈಗ ಇದನ್ನು ಕಟ್ ಮಾಡ್ಕೊತೀನಿ ನಾನು. ಬ್ಯಾಕಲ್ಲಿ ಡಿಸೈನ್ ಇರೋದ್ರಿಂದ ಸಾಕಾಗುತ್ತೆ. ತುಂಬ ಬ್ಯಾಕಲ್ಲಿ ಜಾಸ್ತಿ ತಗೊಳೋದ್ರಿಂದ ಏನು ಪ್ರಾಬ್ಲಮ್ ಅಂದರೆ, ಬ್ಯಾಕಲ್ಲಿ ಜಾಸ್ತಿ ಆಗುತ್ತೆ, ಫ್ರಂಟಲ್ಲಿ ಕಡಿಮೆ ಆಗಿಬಿಟ್ಟು ನಿಮಗೆ ತೋಳಿನ ಬಟ್ಟೆ ಮ್ಯಾಚ್ ಆಗಲ್ಲ ಮತ್ತು ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ. ಇಲ್ಲೂ ಅಷ್ಟೇ, ನಾವೇನು ಅಳತೆ ಪ್ರಕಾರ ತೊಗೊಂಡಿದ್ದೀವಿ ಅಷ್ಟನ್ನು ಕಟ್ ಮಾಡಿ ತೆಕ್ಕೊಂಬಿಡಿ. ಇಲ್ಲಿ ಒಂದು ನಾಚು ಹಾಕ್ಕೊತಿದ್ದೀನಿ, ಸೆಂಟರ್ಗೆ ನಾಚು ಹಾಕ್ಕೊತ ಇದ್ದೀನಿ. ಒಂದು ಸಲ ಚೆಕ್ ಮಾಡೋಣ. ನಾವು ಇದಕ್ಕೆ ಡೀಪ್ ಬಂದು 10 ಇಂಚನ್ನು ತೆಗಿತಾ ಇದ್ದೀನಿ. 10 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ನಮ್ಮದು ಎದೆ ಸುತ್ತಳತೆ ಬಂದು 9.5 ಇದೆ. 9.5 ಬಂತು ಅಂದರೆ ಓಕೆ, ಇಲ್ಲ ಅಂದರೆ ನೋಡಿ ಕರೆಕ್ಟಾಗಿ 9.5ನೇ ಬರ್ತಾಯಿದೆ. ನಾವು ಈ ಥರನೇ ತೊಗೊಳೋದ್ರಿಂದ ನೋಡಿ ಕರೆಕ್ಟಾಗಿ 9.5, ಅಲ್ಲಿಂದ ಇಲ್ಲಿಗೆ ನಮ್ಮದು ಏನು ಡೀಪ್ ಇಟ್ಟಿದ್ದೀನಿ ಅಲ್ಲಿಗೆ 9.5ನೇ ಇದೆ. ಇನ್ನೊಂದು ಸಲ ಇದು ಬೇಕಾದರೆ ಬ್ಲೌಸಲ್ಲಿ ತೋರಿಸ್ತೀನಿ ನಾನು, ಚೆಸ್ಟ್ ಎಷ್ಟಿದೆ ಅಂತ ತೋರಿಸ್ತೀನಿ. ಕರೆಕ್ಟಾಗಿ 9.25 ಇದೆ ಫ್ರೆಂಡ್ಸ್, 9.25 ಇದೆ. ಇನ್ನೊಂದು 1/4 ಇಂಚು ನಾನಿಲ್ಲಿ ಒಳಗಡೆಗೆ ತಗೊತೀನಿ. ಇದು 97 ಎದೆ ಸುತ್ತಾಳ್ತಿದ್ದು. ಇಲ್ಲಿ ಇನ್ನೊಂದು ಚೂರು ನೋಡಿ ಸ್ವಲ್ಪ ಈ ಥರ ಕಟ್ ಮಾಡೋಣ. ಈಗ ಸರಿ ಹೋಯಿತು. ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊಳೋದಕ್ಕೆ ನನಗೆ 2 ಲೇಯರ್ ಬೇಕು. ಅಂದರೆ ಆಮೇಲೆ ಸಿಂಗಲ್ ಪೀಸ್ ಇಟ್ಕೊಂಡೆ ಕಟ್ ಮಾಡ್ಕೊತೀನಿ. ಎದೆ ಸುತ್ತಳತೆ 9.25 ಇದೆ. ಇದು ನಾನು ಅಲ್ಲಿಗೆ 3/4 ಇಂಚ್, ಅರ್ಧ ಇಂಚು ಎಕ್ಸ್ಟ್ರಾ ತೊಗೊತೀನಿ. 9.25 ಅಥವಾ 10 ಇಂಚ್ವರೆಗೂ ಹೋಗ್ಬೋದು, ತೊಂದರೆ ಇಲ್ಲ. ಆಮೇಲೆ ನಾವು ಸ್ಟಿಚ್ ಹಾಕ್ಕೊಬೇಕಾದ್ರೆ 3/4 ಇಂಚ್, ನಾನಿಲ್ಲಿ 1 ಇಂಚ್ವರೆಗೂ ಡಾಟನ್ನು ಹಿಡಿಯೋದ್ರಿಂದ ಅಷ್ಟನ್ನು ತೆಗೆದುಕೊತೀನಿ. ಸ್ಟಾರ್ಟಿಂಗ್ನಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕೆಳಗಡೆ ಬೆಲ್ಟ್ ಪಟ್ಟಿಗೆ ಅಂದ್ಬಿಟ್ಟು
ಸೆಂಟ್ರಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ 3 ಇಂಚು ಅಥವಾ 3.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇಲ್ಲೂ ಕೂಡ 3 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಥರ ಒಂದು ಶೇಪನ್ನು ಹಾಕ್ಕೊಂಬಿಡಿ. ಬೆಡ್ ಪಟ್ಟಿಗೆ ಫಸ್ಟ್ ಶೇಪ್ ಹಾಕ್ಕೊಂಬಿಟ್ಟು ಆಮೇಲೆ ಫಸ್ಟಿಗೆ ಹಾಕ್ಕೊಂಬಿಡಿ. ಆಮೇಲೆ ಎದೆ ಸುತ್ತಳತೆ ಏನು ಇದೆ ಇಲ್ಲಿಂದ ಇಟ್ಕೊಳ್ಳಿ. ಲೋಯರ್ ಚೆಸ್ಟ್ ಅಥವಾ ಲೋಯರ್ ಬಸ್ಟ್ ಏನಾದರೂ ಕರಿಬೋದು. ಶೋಲ್ಡರ್ ಸ್ಟಿಚ್ಚಿಂದ ಹಿಡಿದು ಇಲ್ಲಿಂದ ಕರೆಕ್ಟಾಗಿ ಏನು ಸ್ಟಿಚ್ ಇದೆಯೋ ಇಲ್ಲಿಂದ ಹಿಂಗೆ ಇಟ್ಕೊಂಡು ಆ ಏನು ಬೆಡ್ಪಟ್ಟಿ ಮೇಲ್ಭಾಗ ಇರುತ್ತೆ ನೋಡಿ, ಇಲ್ಲಿಗಿದೆ, ಇಲ್ಲಿಗೆ ಮಾರ್ಕ್ ಹಾಕಿ ಅಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕು. ನಮಗೆ ಸ್ಟಿಚಿಂಗಿಗೆ ಬೇಕಲ್ಲ, ಅದಕ್ಕೋಸ್ಕರ. ಈಗ ಇದು ನಮ್ಮ ಕರೆಕ್ಟ್ ಬ್ಲೌಸ್ ಲೆಂತ್ ಬಂದು ಇಷ್ಟು ಬೇಕು ಅವ್ರಿಗೆ. ಇಲ್ಲಿ ಬಂದು ನೆಕ್ಕಿನ ಅಗಲ 2.5 ತೊಗೊತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲಿ 2.5, ಬ್ಯಾಕಲ್ಲೂ 2.5ನೇ ಬರುತ್ತೆ. ಆದರೆ ಕ್ಯಾನ್ವಾಸ್ ಕೊಟ್ಟಾಗ 2.5 ತೊಗೊತೀವಿ, ಕ್ಯಾನ್ವಾಸ್ ಕೊಡಲ್ಲ ಅಂದರೆ 2 ಇಂಚ್ ತೊಗೊತೀವಿ. ಇಲ್ಲಿ 2.5 ಯಾಕೆ ತೊಗೊತೀರಾ ಅಂತ ನೀವು ಕೇಳ್ಬೋದು. ನೆಕ್ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಹಚ್ಚೋದಕ್ಕೆ 1/2 ಇಂಚ್ ಬೇಕಲ್ವಾ, ಹಂಗಾಗಿ ನಾವು 2.5 ತೊಗೊಂಡಾಗ ಅಗಲ ಏನಾಗಲ್ಲ, ನೆಕ್ಕು ಕರೆಕ್ಟಾಗಿ ಬರುತ್ತೆ. ಇಲ್ಲಿ 1/2 ಇಂಚ್ ನಮಗೆ ಹೋಗುತ್ತೆ. ಮತ್ತು ಇಲ್ಲಿ 3 ಇಂಚ್ ಏನು ತೊಗೊಂಡಿದ್ದೆ ಬ್ಯಾಕಲ್ಲಿ, ಅದೇ 3 ಇಂಚನ್ನು ತೆಗೆದುಕೊತಾ ಇದ್ದೀನಿ. ಇಲ್ಲೂ ಕೂಡ 5.25, 1 ಪಾಯಿಂಟ್ ಕಡಿಮೆ 6 ಇಂಚು ಏನಿತ್ತು ಅಷ್ಟೇ ತಗೊತಾ ಇದ್ದೀನಿ. ಸ್ವಲ್ಪ ಒಳಗಡೆಗೆ ಮಾಡ್ಕೊಳ್ಳೋಣ. ಇಲ್ಲಿಂದ 1 ಇಂಚ್ಗೊಂದು ಮಾರ್ಕ್ ಹಾಕ್ಕೊಂಬಿಟ್ಟು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ. ಎದೆ ಸುತ್ತಳತೆ ಬಂದು 9.25, 9.25 ಅಥವಾ 3/4 ಇಂಚ್ ಎಕ್ಸ್ಟ್ರಾ ತೊಗೊಬೋದು, ಅಥವಾ ನೀವು ಕರೆಕ್ಟಾಗಿ 3/4 ತೆಗೆದುಕೊಳ್ಳಿ. +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ತುಂಬ ದೊಡ್ಡದಾದರೂ ಚೆನ್ನಾಗಿರಲ್ಲ, ಹಾಗಾಗಿ ನಾನಿಲ್ಲಿ ತೊಗೊಂಡಿದ್ದೀನಿ ನೋಡಿ. 9.75 ತೊಗೊಂಡಿದ್ದೀನಿ. ನೆಕ್ ಡೀಪ್ ಬಂದು 6.5 ಅವ್ರದ್ದಿರೋದು. ಬ್ಲೌಸಲ್ಲಿ 6.5 ತೊಗೊತೀನಿ. ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡು ಇಲ್ಲಿಂದ 1 ಇಂಚ್ಗೊಂದು ಮಾರ್ಕ್ ಹಾಕ್ಕೊಳ್ಳಿ. 1 ಇಂಚ್ಗೊಂದು ಮಾರ್ಕ್ ಹಾಕ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಸೆಂಟರ್ ಮಾರ್ಕ್ ಏನಿರುತ್ತೆ ಅದನ್ನು ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ ಯೂಸ್ ಮಾಡ್ಕೊತೀವಿ. ಇಲ್ಲಿಂದ 3 ಇಂಚ್ಗೆ ಒಂದು. ತುಂಬ ದೊಡ್ಡ ಅಳತೆ ಆದಾಗ ಮಾತ್ರ 3.5 ಇಂಚನ್ನು ತೆಗೆದುಕೊಳ್ಳಿ. ಚಿಕ್ಕ ಅಳತೆಗೆಲ್ಲ ನಾವು ಇಲ್ಲಿಂದ ಈ ಏನು ಬೆಡ್ಪಟ್ಟಿ ಏನು ಎಡ್ಜಿರುತ್ತೆ ಅಲ್ಲಿಂದ 3 ಇಂಚಿಗೆ ತೊಗೊಂಡು ಇಲ್ಲಿಂದ 2.5ಗೆ ಒಂದು ತೊಗೊತಾ ಇದ್ದೀನಿ. ಯಾಕೆ ಕಪ್ಸ್ ಕೊಡ್ತೀವಲ್ವ, ಹಂಗಾಗಿ ಸಾಕಾಗುತ್ತೆ. ಇಲ್ಲಿ ನಾನು ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಈ ಮಾರ್ಕಿಂಗು ಮತ್ತು ಈ ಮಾರ್ಕಿಂಗು ಸರಿ ಹೋಗೋ ಥರ ಒಂದು ಲೈನ್ ಎಳ್ಕೊಳ್ಳಿ. ಅದು ಕೂಡ 3.5 ಇಂಚ್ ಮಾತ್ರನೇ ಇರಬೇಕು ನೋಡಿ ಹಿಂಗೆ. ಮತ್ತು ಮೇಲ್ಗಡೆ 1/2 ಇಂಚು, ಕೆಳಗಡೆಗೆ 1/2 ಇಂಚು, ಟೋಟಲ್ ಆಗಿ 1 ಇಂಚು ಡಾಟನ್ನು ಇಲ್ಲಿ ಆರ್ಮೋಲ್ ಡಾಟಿಂಗನ್ನು ಹಿಡಿಬೇಕು. ಹಿಡಿದಾದ್ಮೇಲೆ ನಾವು ಮುಂಚೆ ಎಲ್ಲ ಹಿಡಿತಾ ಇದ್ದಿದ್ದು ಎಷ್ಟಪ್ಪ ಅಂದರೆ ಅರ್ಧ ಇಂಚಲ್ಲಿ ಮುಗಿಸ್ತಿದ್ವಿ. ಈ ಪಾರ್ಟಲ್ಲಿ ಜಾಸ್ತಿ ಆಗಿಬಿಟ್ಟು ರಿಂಕಲ್ಸ್ ಬರೋದು ಆ ಥರ ಎಲ್ಲ ಆಗೋದು. ಈಗ ಅಷ್ಟು ರಿಂಕಲ್ಸ್ ಅದೆಲ್ಲ ಬರಲ್ಲ. 1/4 ಇಂಚು ಎಕ್ಸ್ಟ್ರಾ ತೆಗೆದುಕೊಂಡು ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಈಗ ನಮ್ಮದು ಮಾರ್ಕಿಂಗ್ ಫುಲ್ಲು ಮುಗೀತು. ಇಲ್ಲಿ ಬಂದು ನೀವು ಇಲ್ಲೂ ಕೂಡ ಒಂದು ಅರ್ಧ ಇಂಚು ಅಥವಾ 3/4 ಇಂಚ್ವರೆಗೂ ನಾವು ಈ ಡಾಟನ್ನು ಹಿಡಿಬೋದು. ಈಗ ಕಟ್ ಮಾಡೋಣ. ನಿಮ್ಗೆ ನಾನು ಹೇಳಿದ್ನಲ್ವ ತೋಳಿಗೆ ಪಟ್ಟಿಯನ್ನು ಕೊಡಬೇಕು ಅಂತ, ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊಬೋದು. ನೀವು ಇಲ್ಲಿ ಹಿಂಗೆ ಮೂಲೆನ ಕಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಒಂದ್ಸಲ ಚೆಕ್ ಮಾಡೋಣ. ನಾವು ಆರ್ಮೋಲ್ ಏನು ಇಟ್ಕೊಂಡಿರ್ತೀವಿ ಅದು ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಲ್ಲ ಅಂದರೆ ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಚೂರಷ್ಟೇ, ತುಂಬ ಎಲ್ಲ ಏನಿಲ್ಲ, ಡಿಫ್ರೆನ್ಸ್ ಎಲ್ಲ ಏನೂ ಆಗಿರಲ್ಲ, ಒಂದು ಸ್ವಲ್ಪ ಅಷ್ಟೇ ನೋಡಿ. ಕರೆಕ್ಟಾಗಿ ನಾವು ಕೂರಿಸಿದಾಗ ಈ ಶೇಪಲ್ಲೇ ಬರಬೇಕು. ಆಲ್ಮೋಸ್ಟ್ ಈ ಶೇಪ್ ಬಂದಾಗ
ನೋಡಿ ಕರೆಕ್ಟಾಗಿ ನಮ್ಮದು ಆರ್ಮೋಲ್ ರೌಂಡಿಂಗ್ ಏನಿದೆ ಅದು ಕರೆಕ್ಟಾಗಿ ಹಿಂಗೆ ಕೂರಿಸ್ಬೇಕು ನಾವು, ಇಲ್ಲಿಗೆ ಕೂರಿಸ್ಬೇಕು. ಆರ್ಮೋಲ್ದು ಸ್ಟಿಚ್ ಇಲ್ಲಿಗೆ ಬರಬೇಕು, ಇಲ್ಲಿಗೆಲ್ಲ ಬರೋಕ್ಕೆ ಬಿಡಬೇಡಿ. ಅವು ಕರೆಕ್ಟಾಗಿ ನೋಡಿ ಅಷ್ಟೇ ಕೂಡಿಸಿದಾಗ ಹಂಗೆ ನೀಟಾಗಿ ಹಂಗೆ ನಮಗೆ ಸಿಗುತ್ತೆ ಆರ್ಮೋಲು. ಈಗ ಇದೇ ಥರದ್ದು ಸೇಮ್ ಪೀಸನ್ನು ನಾವು ಇನ್ನೊಂದು ಪೀಸನ್ನು ಕಟ್ ಮಾಡ್ಕೊಬೇಕು ಫ್ರಂಟ್ ಪಾರ್ಟಿಗೆ. ಯಾಕೆ ಕಟ್ ಮಾಡ್ಕೊಬೇಕು ಅಂತಂದರೆ, ನಾವು ಇದನ್ನು ಮಾಡ್ತೀನಿ ಅಂದರೆ ಏನು ಡಬಲ್ ಏನಾದರೂ ಕಪ್ಸ್ ಹಾಕ್ತೀನಿ ಅಂದರೆ ಸೇಮ್ ಪ್ರೋಸೆಸ್ ಇರುತ್ತೆ ಫ್ರೆಂಡ್ಸ್. ದಯವಿಟ್ಟು ಒಂದಕ್ಕೆ ಹಾಕಕ್ಕೆ ಹೋಗ್ಬಿಡಿ, ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಒಂದು ಲೇಯರ್ಗೆ ಹಾಕ್ತೀನಿ ಅಂದರೆ ಅಷ್ಟು ಫಿನಿಶಿಂಗ್ ಬರಲ್ಲ. ಫಸ್ಟ್ ಒಂದು ಸಲ ಮಾರ್ಕ್ ಹಾಕ್ಕೊತಾ ಇದ್ದೀನಿ, ಸೇಮ್ ಇರಲಿ. ಆಮೇಲೆ ನಮಗೆ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನೋಡಿ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ, ಇದೇ ಥರ ಕಟಿಂಗನ್ನು ಮಾಡ್ಕೊಂಬಿಡ್ತೀನಿ. ನಾನು ಇದರ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ, ಕಪ್ಸಿ ಯಾವ ರೀತಿ ಹಾಕಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ. ನಾರ್ಮಲ್ ಬ್ಲೌಸ್ಗೆ ಕಪ್ಸ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ 2 ಲೇಯರು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ 2 ಲೇಯರ್ ಇರಲಿ. ಮೇಯ್ನ್ ಬಟ್ಟೆ ಸೇಮ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಮೇಯ್ನ್ ಬಟ್ಟೆ ಬ್ಯಾಕ್ ಪಾರ್ಟ್ ಒಂದಿರುತ್ತೆ, ಫ್ರಂಟ್ ಪಾರ್ಟ್ 2 ಇರುತ್ತೆ. ಬೆಡ್ ಪಟ್ಟಿ ಕೂಡ ನಾವು 2 ಲೇಯರನ್ನು ಕಟ್ ಮಾಡ್ಕೊಬೇಕು. ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ಡಿಸೈನ್ಗೆಲ್ಲ ಕ್ಯಾನ್ವಾಸ್ಗೆಲ್ಲ ಯೂಸ್ ಮಾಡಿಕೊಂಡು ಮಿಕ್ಕಿದ್ರಲ್ಲಿ ನಾನು ಕಟ್ ಮಾಡ್ಕೊತೀನಿ. ಈಗ ಮೇಯ್ನ್ ಬಟ್ಟೆ ಯಾವ ರೀತಿ ಕಟ್ ಮಾಡ್ಕೊಳೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ನಾನು ಇಲ್ಲಿ ತೋಳಿಗೆ ಕಟ್ ಮಾಡ್ಕೊತೀನಿ. ನಾವು ಹೆಂಗೆ ಬೇಕೋ ಹಂಗೆ ಕಟ್ ಮಾಡೋಕ್ಕೆಲ್ಲ ಆಗೋಲ್ಲ. ಕೆಲವೊಂದು ಸಲ ಫ್ಲವರ್ಗಳು ಏನಿರುತ್ತೆ ಅದು ನೋಡಿಕೊಂಡೇ ಕಟ್ ಮಾಡ್ಕೊಬೇಕು. ನೀವು ನೋಡ್ತಾ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನೋಡ್ತಾ ಫ್ಲವರ್ ಈ ಥರ ಇರೋದ್ರಿಂದ ನಾವು ಹಿಂಗೆ ಕಟ್ ಮಾಡ್ಕೊಬೇಕು. ಅಡ್ಡಡ್ಡ ಉದ್ದ ಎಲ್ಲ ಕಟ್ ಮಾಡೋಕ್ಕಾಗಲ್ಲ. ಈಗೇನು ನಾನು ಇಟ್ಕೊಂಡಿದ್ದೀನೋ ಅದೇ ಥರ ಕಟ್ ಮಾಡ್ಕೊಬೇಕಾಗುತ್ತೆ. ಈಗ ತೋಳು ಏನಿದೆಯೋ ಅದನ್ನ ಇಟ್ಬಿಟ್ಟು ಕಟ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಒಂದು ಸ್ವಲ್ಪ ಒಂದು 1/2 ಇಂಚ್ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊಳ್ಳಿ. ನಾವಿಲ್ಲಿ ತೋಳಿಗೆ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ, ಆರಾಮಾಗಿ ಸಿಕ್ತು ತೋಳಿಗೆ. ಈಗ ಬಾಡಿ ಪಾರ್ಟ್ಗೂ ಅಷ್ಟೇ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಸಲ ಮಾತ್ರ, ಎಲ್ಲ ಸಲ ಅಲ್ಲ, ಕೆಲವೊಂದು ಸಲ ಏನಾಗುತ್ತೆ ಬಟ್ಟೆ ಕಡಿಮೆ ಇತ್ತು ಅಂದಾಗ ನಾವು ಒಂದೊಂದೇ ಪೀಸನ್ನು ಕೂಡ ಕಡಿಮೆ ಕಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಅಂದರೆ ಸಿಗುತ್ತೆ ನಮಗೆ. ಈ ಫ್ಲವರ್ ಈ ಥರ ಇರೋದ್ರಿಂದ ನಾನು ನೋಡ್ತೀನಿ, ಅಬ್ಸರ್ವ್ ಮಾಡ್ತೀನಿ. ಫಸ್ಟು ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ. ಬ್ಯಾಕನ್ನು ಕಟ್ ಮಾಡ್ಕೊಂಬಿಡ್ತೀನಿ. ಫ್ರಂಟ್ ಓಪನ್ ಇರೋದ್ರಿಂದ ಹೆಂಗೋ ಅಡ್ಜಸ್ಟ್ ಮಾಡ್ಬೋದು, ಆದರೆ ಬ್ಯಾಕ್ ಕ್ಲೋಸ್ ಇರುತ್ತಲ್ಲ, ಬ್ಯಾಕನ್ನು ಕಟ್ ಮಾಡ್ಕೊಂಬಿಡಿ, ತೊಂದರೆ ಇಲ್ಲ.
ನೋಡಿ ಬ್ಯಾಕ್ ಪ್ಯಾಟರ್ನ್ ಇಟ್ಕೊಂಡು ಇಲ್ಲಿ ಕಟ್ ಮಾಡ್ಕೊಂಬಿಡ್ತೀನಿ. ಹೆಂಗಿದೆಯೋ ಹಂಗೆ ಫ್ರಂಟ್ ಪಾರ್ಟಲ್ಲಿ ಇಲ್ಲಿ ಸಾಕಾಗುತ್ತೆ ನಮಗೆ. ಬ್ಯಾಕಿಗೆ ಯಾವುದೇ ಬಾರ್ಡರ್ ಆ ಥರ ಏನು ಬರ್ತಾ ಇಲ್ಲ, ಅದಕ್ಕೆ ಕ್ಯಾನ್ವಾಸಲ್ಲಿ ಏನಾದರೂ ಸಿಂಪಲ್ಲಾಗಿ ಮಾಡೋಣ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟಿಗೆ ನಮಗಿಲ್ಲಿ ಅವು ಸಿಂಗಲ್ಲಾಗೆ ನಾವು ಅಟ್ಯಾಚ್ ಮಾಡ್ಕೊಬೇಕು, ಫುಲ್ಲು ಸಿಗಲ್ಲ. ಎಲ್ಲ ಕಡೆ ಸಿಗುತ್ತಾ ಅಂತ ಒಂದ್ಸಲ ಚೆಕ್ ಮಾಡಿ, ಇಲ್ಲಾಂದರೆ ಸಿಗಲಿಲ್ಲ ಅಂದರೆ ನಮಗೆ ಮತ್ತೆ ತೊಂದರೆ ಆಗುತ್ತೆ. ನನಗೆ ಎಲ್ಲ ಕಡೆನೂ ನೀಟಾಗಿ ಸಿಗ್ತಾಯಿದೆ. ಈಗ ಕಟ್ ಮಾಡ್ಕೊತೀನಿ. ನೋಡಿ ಎಲ್ಲ ಕಡೆನೂ ನೀಟಾಗಿ ನಂಗೆ ಸಿಕ್ತು, ಎರಡೂ ಸೈಡಲ್ಲೂ ಸಿಕ್ತು. ಹಾಗಾಗಿ ಈಗ ಬೆಲ್ಟ್ ಪಟ್ಟಿಗೆ ನಾವು ಯಾವುದ್ರಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು. ಬೆಲ್ಟ್ ಪಟ್ಟಿಗೆ ತುಂಬಾ ಬಟ್ಟೆ ಇದೆ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿ ಕಪ್ಸ್ ಹಾಕಿ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಅಂದರೆ ಯಾವ ರೀತಿ ಬ್ಲೌಸನ್ನು ಕಟ್ ಮಾಡ್ಕೊಬೇಕು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೂ ಒಂದು ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದಕ್ಕೆ ಕಪ್ಸ್ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.